ಆತ್ಮೀಯರೇ ನಮಸ್ತೆ, ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಹೆಮ್ಮೆನ್. ಸದ್ಯಕ್ಕೆ ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಿರೋ ವಿಚಾರ ಯಾವ್ದಾದ್ರು ಇದ್ರೆ ಅದು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ. ಹೌದು, ಸರ್ಕಾರ ರಚನೆಯಾದ 2 ದಿನಕ್ಕೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾರಣ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ತನಗೆ ಕೊಟ್ಟಿಲ್ಲ ಎನ್ನುವ ಒಂದು ಕಾರಣಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅಂದ್ರೆ ಈಗ ಅವರು ಮಾತು ತಪ್ಪಿದ್ದಾರೆ ಅಂತ. ಈ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ನನಗೆ ಜಲಸಂಪನ್ಮೂಲ ಖಾತೆ ಬೇಡ, ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಹೇಳಿ ಮನನೊಂದು ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಅವರಿಗೆ ರವಾನೆ ಮಾಡಿದ್ದಾರೆ. ಇದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೆ. ಆದ್ರೆ ತದನಂತರ ನಡೆದಂತ ಕೆಲವೊಂದು ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು, ರಾಮಲಿಂಗಾರೆಡ್ಡಿ ಅವ್ರನ್ನ ಸಮಾಧಾನ ಪಡಿಸುವುದಕ್ಕೆ, ಅವ್ರನ್ನ ಒಲಿಸುವುದಕ್ಕೆ ನಡೆದಂತ ಒಂದಷ್ಟು ಸಭೆಗಳು, ಸಂಧಾನ ಸಭೆಗಳು ಇದಾವಲ್ಲ, ಇದ್ರ ಬಗ್ಗೆ ಒಂದಷ್ಟು ಮಾತಾಡ್ಲೇಬೇಕು. ಕಾರಣ ಏನಂದ್ರೆ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಹಿರಿಯ ಶಾಸಕರು, ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ಶಾಸಕರು. ಸುಮಾರು 50 ವರ್ಷಕ್ಕೂ ಹೆಚ್ಚು ಸುದೀರ್ಘ ರಾಜಕೀಯ ಇತಿಹಾಸ ಇದೆ. ಅವ್ರದೇ ಆದಂತಹ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ವೋಟ್ ಬ್ಯಾಂಕ್ ಇದೆ, ಒಂದು ಹಿಡಿತ ಕೂಡ ಇದೆ. ಹಾಗಾಗಿ ಮುಂಬರುವಂತಹ GB ಎಲೆಕ್ಷನ್ಗೆ ಅವರ ಪಾತ್ರ ಬಹಳ ಮುಖ್ಯ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರು ಏನು ಮನನೊಂದು ಕೊಟ್ಟಿದ್ದಾರಲ್ಲ ರಾಜೀನಾಮೆ, ಅದನ್ನ ಅಷ್ಟು ಸುಲಭವಾಗಿ ಈಗ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಈ ಕಾರಣಕ್ಕಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಎಷ್ಟು 11:15 ಸುಮಾರು 2 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಜೊತೆ ಈ ವಿಚಾರವಾಗಿ ಸಂಧಾನ ಸಭೆಯನ್ನ ನಡೆಸ್ತಾರೆ. ನಡೆಸಿ ಆಚೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಸುಖಾಂತಿಯಾಗಿದೆ, ನಾವೆಲ್ಲ ಒಂದೇ ಫ್ಯಾಮಿಲಿ ಅವರು. ಕೆಲವೊಮ್ಮೆ ಈ ರೀತಿ ಮಿಸ್ಕಮ್ಯುನಿಕೇಶನ್ ಆಗುತ್ತೆ, ಅದನ್ನ ನಾವು ಸರಿಪಡಿಸ್ತೇವೆ. ಅವರು ಕೆಲವೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ನೋಡೋಣ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಖಂಡಿತ ಇದನ್ನು ಸರಿಪಡಿಸ್ತೇವೆ. ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪ್ರಮೇಯವೇ ಬರಲ್ಲ, ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಿರ್ಗಮಿಸ್ತಾರೆ. ಅದ್ರ ಜೊತೆಗೆ ನಮ್ಮ ವರದಿಗಾರರು ಒಂದಷ್ಟು ಕ್ವಶನ್ ಕೇಳ್ತಾರೆ, ಏನೇ ನಡೀತು ಸರ್ ಒಳಗೆ ಅಂತ. ಅವೆಲ್ಲ ಹೇಳಕ್ಕಾಗ್ತೇನ್ರಿ, ಅವೆಲ್ಲ ನಮ್ಮ ನಡುವೆ ನಡೆಯುತ್ತೆ, ಅವೆಲ್ಲ ನಾವೆಲ್ಲ ಮಾತಾಡಿದೀವಿ, ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ, ಏನೂ ಇಲ್ಲ, ಎಲ್ಲ ಸರಿ ಇದೆ, ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇರ್ತಾರೆ, ಸಚಿವರಾಗಿ ಮುಂದುವರಿತಾರೆ ಅಂತ ಹೇಳಿದ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅಲ್ಲಿಗೆ ರಾಜೀನಾಮೆ ಪ್ರಹಸನ ಇನ್ನು ಮುಂದುವರೆದಿದೆ. ರಾಮಲಿಂಗಾರೆಡ್ಡಿ ಅವರು ಒಪ್ಪಿಲ್ಲ ಅಂತ ಆಯ್ತು. ತದನಂತರ ಬೆಳಗ್ಗೆ ಮತ್ತೆ ಸಂಧಾನ ಸಭೆಗಳು ನಡೀತಾ ಹೋಯ್ತು. ಹಲವು ಬಾರಿ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡ್ತಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಒಪ್ಪೋಕೆ ತಯಾರಿಲ್ಲ. ನಂತರ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಒಂದು ಖಾಸಗಿ ಹೋಟೆಲ್ನಲ್ಲಿ ಸುಮಾರು 1.25 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರ ಜೊತೆ ಸಂಧಾನ ಸಭೆ ಮಾಡ್ತಾರೆ. ಸಂಧಾನ ಸಭೆ ನಡೆಸ್ಬಿಟ್ಟು KPCCಗೆ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲವೂ ಸರಿಯಾಗಿದೆ, ನಾವು ರಾಮಲಿಂಗಾರೆಡ್ಡಿ ಜೊತೆ ಮಾತಾಡಿದ್ದೇವೆ, ಅವರು ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ, ಒಂದು ಸಣ್ಣ ಮಿಸ್ಕಮ್ಯುನಿಕೇಶನ್ ಆಗಿತ್ತು, ಅದನ್ನ ಸರಿಪಡಿಸಿದ್ದೇವೆ. ಇದು ಬಿಜೆಪಿಗೆ ಒಂದು ರೀತಿ ಬಿಗ್ ಶಾಕ್. ಇದು ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು, ಏನೋ ಆಗ್ಬಿಡುತ್ತೆ ಅಂತೇಳಿ. ಅದೇನು ಆಗಿಲ್ಲ. ನಾವಂತ ಪವರ್ ಶೇರಿಂಗ್ ಅನ್ನೇ ತುಂಬಾ ಸ್ಮೂತ್ ಆಗಿ ಮೂವ್ ಮಾಡಿದ್ದೇವೆ, ಇದನ್ನ ಆಗಾಗ್ ಬಿಡ್ತೀವ? ಎಲ್ಲವೂ ಸರಿಯಾಗಿದೆ, ಏನು ಸಮಸ್ಯೆ ಇಲ್ಲ, ರಾಮಲಿಂಗಾರೆಡ್ಡಿ ಅವರು ಸಚಿವರಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ರು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿತಾರ, ಇಲ್ಲ ಅವ್ರು ಕೇಳ್ದಂಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಅವ್ರಿಗೆ ಕೊಟ್ಟಿದ್ದಾರ, ಇಲ್ಲ ಜಲಸಂಪನ್ಮೂಲ ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಒಂದು ಖಾತೆ ಕೊಟ್ಟವ್ರನ್ನ ಸಮಾಧಾನ ಪಡಿಸಿದಾರ, ಇಲ್ಲ ಇವೆಲ್ಲಾ ಖಾತೆಗಳು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಉತ್ತಮವಾದ ಖಾತೆಯನ್ನು ಅವ್ರಿಗೆ ಕೊಟ್ಟಿದಾರ, ಇದ್ರ ಬಗ್ಗೆ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡ್ಲಿಲ್ಲ. ಅವ್ರು ಹೇಳಿದ್ದು ಒಂದೇ, ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ, ಅವ್ರು ನಮ್ಮ ಜೊತೆ ಇದ್ದಾರೆ, ಯಾವುದೇ ರೀತಿ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ಸುರ್ಜೇವಾಲಾ ಅವರು ನಿರ್ಗಮಿಸಿದ್ರು. ಆದ್ರೆ ಈ ಎಲ್ಲಾ ವಿಚಾರವಾಗಿ ಅವರು ರಾಜೀನಾಮೆಯನ್ನು ಹಿಂಪಡೆದ್ರ, ಅವರು ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದುವರಿತಾರ, ಇಲ್ಲ ಅವರು ಬೇರೆ ಯಾವ್ದಾದ್ರು ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರ, ಇಲ್ಲ ಜಲಸಂಪನ್ಮೂಲ ಖಾತೆ ಜೊತೆಗೆ ಇನ್ನೊಂದು ಹೆಚ್ಚುವರಿ ಖಾತೆಯನ್ನು ಪಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ರ, ಈ ಎಲ್ಲಾ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವರೇ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗಿತ್ತು. ಅದೇ ಇದುವರೆಗಾಗಿ ಯಾವುದೇ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಗಳು ಕೊಟ್ಟಿಲ್ಲ. ಅವ್ರು ಕೊಟ್ಟಾಗಷ್ಟೇ ಅವರು ರಾಜೀನಾಮೆ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಬಹು ಮುಖ್ಯವಾಗಿ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು. ಒಂದು ಕಡೆ
ಒಂದು ಸಚಿವ ಸ್ಥಾನ ಸಿಗ್ಬೇಕು, ಸುಮಾರು 3-4 ಬಾರಿ ನಾವು MLA ಗಳಾಗಿ ಶಾಸಕರಾಗಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದ್ದೇವೆ, ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳುವಂತಹ ಒಂದು ದೊಡ್ಡ ಸಾಲೆ ಇದೆ. ಅವರುಗಳು ನಿರಂತರವಾಗಿ ಮಂತ್ರಿಗಿರಿಗಾಗಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಯುವಕರಿಗೆ ಆದ್ಯತೆ ಕೊಡ್ಬೇಕು, ನೀವು ನಮ್ಮನ್ನು ಕೂಡ ನಿಮ್ ಜೊತೆ ಸೇರಿಸ್ಕೊಳ್ಳಿ, ನಮಗೂ ಒಂದು ಪೋಸ್ಟ್ ಕೊಡಿ ಅಂತೇಳಿ ಹೊಸದಾಗಿ ಗೆದ್ದಿರುವಂತಹ ಒಂದಷ್ಟು MLA ಗಳು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಸೀನಿಯರ್ಗಳು ನಮಗೆ ಇಂಥದೇ ಖಾತೆ ಬೇಕು, ನಮಗೆ ಕೊಡ್ಲೇಬೇಕು ನೀವು ಅಂತ ಪಟ್ಟು ಹಿಡ್ಕೊಂಡು ಕುಂತಿದ್ದಾರೆ. ಈ ಎಲ್ಲ ಪ್ರಹಸನಗಳನ್ನ ನೋಡಿದ್ಮೇಲೆ ರಾಹುಲ್ ಗಾಂಧಿ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರಂತೆ. ಅದು ಸ್ಟೇಟ್ಮೆಂಟ್ ಅಂದ್ರೆ ಅವ್ರ ಒಳಗಡೆ ಪಕ್ಷದೊಳಗೆ ಆದಷ್ಟು ಮನವೊಲಿಸಕ್ಕೆ ಟ್ರೈ ಮಾಡಿ, ಒಪ್ಲಿಲ್ಲ ಅಂದ್ರೆ ಏನು ಮಾಡಕ್ಕಲ್ಲ, ಬೇರೆ ಯಾರಿಗಾದ್ರೂ ಕೊಡಿ ಅಂದ್ರಂತೆ. ಅವ್ರು ಹೇಳಿದ್ರೆ ಇಲ್ವೋ ಗೊತ್ತಿಲ್ಲ, ಆ ತರತ್ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅಷ್ಟು ಸುಲಭಾಗಂತೂ ಹಿರಿಯರನ್ನ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಮುಂಬರುವ ಎಲೆಕ್ಷನ್ ಇನ್ನು 2 ವರ್ಷ ಇದೆ, ಸಾರ್ವತ್ರಿಕ ಚುನಾವಣೆ, ನೆಕ್ಸ್ಟ್ ಸ್ಥಳೀಯ ಚುನಾವಣೆಗಳು ಬೇರೆ ಇದಾವೆ, GB ಎಲೆಕ್ಷನ್ ಬೇರೆ ಇದೆ. ಹಾಗಾಗಿ ಹಿರಿಯ ಶಾಸಕರುಗಳನ್ನ, ಹಿರಿಯ ಸಚಿವರುಗಳನ್ನ ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಅವ್ರನ್ನೆಲ್ಲ ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ಬೇಕು. ಯಾಕೆಂದ್ರೆ ಒಂದಷ್ಟು ಪ್ರಬಲವಾದ ವೋಟ್ ಬ್ಯಾಂಕ್ಗಳು ಅವ್ರ ಜೊತೆ ಇದೆ. ಈ ಒಂದು ದೊಡ್ಡ ಚಾಲೆಂಜ್ ಈಗ DK ಶಿವಕುಮಾರ್ ಅವರ ಮೇಲಿದೆ. ಒಂದು ಕಡೆ ಕೊಟ್ಟಿರೋ ಗ್ಯಾರಂಟಿಗಳನ್ನ ನಿಭಾಯಿಸಬೇಕು, ಈಗ ಹೊಸದಾಗಿ ಘೋಷಣೆ ಮಾಡಿರೋ ಒಂದಷ್ಟು ಎಕ್ಸ್ಟೆಂಟ್ ಗ್ಯಾರಂಟಿಗಳನ್ನೂ ನಿಭಾಯಿಸಬೇಕು, ಅವನ್ನ ಸರಿ ಪ್ರಮಾಣದಲ್ಲಿ ಜಾರಿಯಾಗುವಂತೆ ನೋಡ್ಕೋಬೇಕು. ಇನ್ನೊಂದು ಕಡೆ 2 ವರ್ಷದಲ್ಲಿ ಸಾರ್ವತ್ರಿಕ ಚುನಾವಣೆ ಬರ್ತಿದೆ, ಅದ್ರ ಕಡೆ ಫೋಕಸ್ ಮಾಡಬೇಕು. ಮತ್ತೊಂದು ಕಡೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಎಲ್ಲ ಕಡೆ ಒಂದು ಸದ್ದಾಗ್ತಾ ಇದೆ, ಅದನ್ನ ಬಗೆಹರಿಸಬೇಕು, ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಬೇಕು. ಇವೆಲ್ಲದರ ನಡುವೆ ಒಂದಷ್ಟು ಸಚಿವಾಕಾಂಕ್ಷಿಗಳನ್ನ ಸಮಾಧಾನಗೊಳಿಸ್ಬೇಕು. ಹೀಗೆ ಹಲವು ಚಾಲೆಂಜಸ್ಗಳು DK ಶಿವಕುಮಾರ್ ಮೇಲಿದೆ. ಬೆಂಗಳೂರು ಮಳೆ ಬಂದ್ರೆ ಗೊತ್ತಾಗುತ್ತೆ, ಎಲ್ಲಿ ನೀರು ನುಗ್ಗುತ್ತೋ ಗೊತ್ತಾಗಲ್ಲ, ಎಲ್ಲಿ ಒಳಚರಂಡಿ ಉಕ್ಕುರಿ ಇತ್ತು, ರಸ್ತೆಯಲ್ಲಿ ಮ್ಯಾನ್ ಹೋಲ್ಗಳೇ ಉಕ್ಕು ಬರ್ತಾ ಇರ್ತವೆ, ಮ್ಯಾಕೆ ಫ್ಲೈಓವರ್ಗಳು ಮುಳುಗೋಗ್ತಾ ಇರ್ತವೆ, ಮರದ ರೆಂಬೆಗಳು ಕಳ್ಸ್ಕೊಂಡ್ ಬೀಳ್ತಾ ಇರ್ತವೆ, ಮರ ಬುಡ ಸಮೇತ ಬಿದ್ದೋಗುತ್ತೆ, ಬೆಂಗಳೂರು ಹದ್ವಾನಾಗಿ ಹೋಗ್ಬಿಡುತ್ತೆ. ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೆ ಕೊಟ್ಟಿರುವಂತಹ ಖಾತೆಗಳನ್ನ ಆದಷ್ಟು ಬೇಗ ಬಗೆಹರಿಸ್ಕೊಂಡು ತಮ್ಮ ಕೆಲಸಗಳತ್ತ ಮಂತ್ರಿಗಳು ಫೋಕಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ವಿಚಾರ. ಮಾಡಲೇಬೇಕದು. ಯಾಕೆಂದ್ರೆ ಜನ ಬೇಸತ್ ಬಿಡ್ತಾರೆ. ಬರೀ ಈ ರೀತಿ ಖಾತೆಗಾಗಿ ಕಿತ್ತಾಟ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ ಅಂತ. ಎನಿವೆ, ಈಗ ಉಂಟಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ರಾಜೀನಾಮೆ ಪ್ರಹಸನಕ್ಕೆ ಅಂತ್ಯ ಹಾಡಿದೆ ಅಂತೇಳಿ ಸುರ್ಜೇವಾಲಾ ಹೇಳಿದ್ದಾರೆ. ಆಡಿದೆಯೋ ಇಲ್ವೋ, ಎಲ್ಲ ಸರಿ ಹೋಗಿದೆಯೋ ಇಲ್ವೋ, ಇದ್ರ ಬಗ್ಗೆ ಈಗ ರಾಮಲಿಂಗ ರೆಡ್ಡಿ ಅವರಷ್ಟೇ ಸ್ಪಷ್ಟನೆ ಕೊಡಬೇಕು. ಈ ಎಲ್ಲ ಚಾಲೆಂಜಸ್ನ ಈಗ DK ಶಿವಕುಮಾರ್ ಅವರು ನಿಭಾಯಿಸಿಕೊಂಡು ಸರ್ಕಾರವನ್ನ ನಡೆಸಬೇಕಾಗಿದೆ. ಇದಿಷ್ಟು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.